ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ಕ್ವೇರ್ ನೆಕ್ಕಿಗೆ ಪೈಪಿಂಗ್ನ ಯಾವ ರೀತಿಯಾಗಿ ಕೊಡೋದು ಅಂತ ನೋಡ್ತಾ ಹೋಗೋಣ. ಯೂಶಲಿ ಏನಪ್ಪ ಅಂದರೆ ಸ್ಕ್ವೇರ್ ನೆಕ್ಕಲ್ಲಿ ಶಾರ್ಪ್ ಎಡ್ಜ್ ಬರಲ್ಲ ಪೈಪಿಂಗ್ ಕೊಡುವಾಗ ಅಂತ ಇರ್ತಾರೆ. ಅಂಥವ್ರಿಗೆ ಇವತ್ತಿನ ವಿಡಿಯೋ ಶಾರ್ಪ್ ಎಡ್ಜ್ ಬರೋ ರೀತಿಯಲ್ಲಿ ಯಾವ ರೀತಿ ಪೈಪಿಂಗ್ ಕೊಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನಾನಿಲ್ಲಿ ಲೈನಿಂಗ್ನ ಈ ರೀತಿಯಾಗಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪೈಪಿಂಗ್ ಕೊಡೋದಕ್ಕೆ ಅಂತಲೂ ಕೂಡ ಆ ಪೈಪಿಂಗ್ ಕ್ಲಾತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈವನ್ನಾಗಿ ಬಟ್ಟೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಈ ರೀತಿ ಮಾರ್ಕ್ ಹಾಕಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡುವಾಗ. ಲೈನಿಂಗ್ ಮೇಲೆ ಈ ರೀತಿ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಿ ಇದ್ರ ಮೇಲೆ ನಾನು ಪೈಪಿಂಗ್ನ ಸ್ಟಿಚ್ ಮಾಡಿಕೊಂಡು ಹೋಗುವಂಥದ್ದು. ನೋಡಿ, ಈಗ ಪೈಪಿಂಗ್ನ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸಿಂಗಲ್ ಫುಟ್ನೇ ಹಾಕ್ಕೊಳ್ಳೋದ್ರಿಂದ ಶಾರ್ಪ್ ಎಡ್ಜು ಬರುತ್ತೆ ಮತ್ತು ನಾವು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ನಾನು ಈಗ ಏನು ಡ್ರಾ ಮಾಡ್ಕೊಂಡಿದ್ದೀನಿ ಲೈನು ಅದ್ರ ಮೇಲೆ ಜಸ್ಟ್ ಈ ರೀತಿ ಪೈಪಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಬಟ್ಟೆನ ಈ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಎಲ್ಲೂ ಕೂಡ ಲೂಸ್ ಬಿಡೋದಕ್ಕೆ ಅಂತ ಹೋಗಬಾರ್ದು ಈ ರೀತಿ ಥ್ರೆಡ್ ಪೈಪಿಂಗ್ನ ಕೊಡುವಾಗ, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪೈಪಿಂಗ್ನ ಆದಷ್ಟು ಕರೆಕ್ಟಾಗಿ ಇಟ್ಕೊಬೇಕಾಗುತ್ತೆ. ನೋಡಿ, ಈಗ ಇಲ್ಲೇನು ಎಡ್ಜ್ ಎಂಡ್ ಆಗ್ತಿದೆ ಅಲ್ಲ, ಇಲ್ಲಿ ಲೈನ್ ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿಗೆ ಏನು ಎಡ್ಜ್ ಎಂಡ್ ಆಗ್ತಾಯಿದೆ ಅಲ್ಲಿವರೆಗೂ ಕೂಡ ನೀಡಲ್ನ ತಂದು ನಿಲ್ಲಿಸ್ಬೇಕಾಗತ್ತೆ. ಆಲ್ಮೋಸ್ಟು ಶಾರ್ಪ್ ಎಡ್ಜ್ ಬರ್ತಾ ಇಲ್ಲ ಅಂದ್ರೇ ಇಲ್ಲೇ ಮಿಸ್ಟೇಕ್ ಮಾಡುವಂಥದ್ದು. ನೋಡಿ, ಇಲ್ಲಿ ಏನು ಲೈನ್ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿವರೆಗೂ ನೀಡಲ್ನ ತಂದು ನಿಲ್ಲಿಸಿದ್ದೀನಿ. ಈಗ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಟರ್ನ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನೀಡಲ್ ಬಟ್ಟೆಯಲ್ಲೇ ಇದೆ, ನೀಡಲ್ನ ಯಾವುದೇ ಕಾರಣಕ್ಕೂ ಬಟ್ಟೆಯಿಂದ ಮೇಲಕ್ಕೆ ಎತ್ತಬಾರ್ದು. ನೋಡಿ, ಈಗ ಇಲ್ಲಿ ಎಡ್ಜಲ್ಲಿ ಇದೆಯಲ್ಲ, ಇಲ್ಲಿ ಪೈಪಿಂಗ್ ಕ್ಲಾತ್ ಏನಿದೆ ಅಲ್ಲ ಇದನ್ನು ಈ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ ಎಡ್ಜಲ್ಲಿ ಈ ರೀತಿ ಪೈಪಿಂಗ್ ಕ್ಲಾತ್ನ ಕಟ್ ಮಾಡ್ಕೊಬೇಕು. ಥ್ರೆಡ್ನ ಕಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈ ರೀತಿ ಕಟ್ ಮಾಡಿಕೊಂಡು ಈಗ ಮತ್ತೆ ಇಲ್ಲಿಂದ ಸ್ಟ್ರೈಟಾಗಿ ಸ್ಟಿಚಿಂಗ್ನ ಹಾಕಬೇಕಾಗತ್ತೆ. ಇಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಪೈಪಿಂಗ್ ಕ್ಲಾತ್ ಏನಿದೆ ಅದನ್ನು ಲೂಸ್ ಬಿಡೋದಕ್ಕೆ ಹೋಗಬೇಡಿ. ಈ ರೀತಿ ಲೂಸ್ ಬಿಟ್ಟಾಗಲೇ ನಮಗೆ ಶಾರ್ಪ್ ಎಡ್ಜು ಬರೋದಿಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಇಲ್ಲಿ ನಾವು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಸ್ಟಿಚಿಂಗ್ನ ಹಾಕ್ಕೊಬೇಕಾಗತ್ತೆ. ಲೂಸ್ ಬಿಟ್ಟರೆ ನಮಗೆ ಶಾರ್ಪ್ ಎಡ್ಜ್ ಬರೋದಿಲ್ಲ. ನೋಡಿ, ಇಲ್ಲೂ ಕೂಡ ಎಡ್ಜ್ವರೆಗೂ ಈಗ ನೀಡಲ್ನ ತೊಗೊಬಂದಿದ್ದೀನಿ. ಇವಾಗ ಅದೇ ಥರ ಎಡ್ಜ್ವರೆಗೂ ನೀಡಲ್ನ ನಿಲ್ಲಿಸಿ ಈಗ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಬೇಕು. ಈಗ ಪೈಪಿಂಗ್ ಕ್ಲಾತ್ ಏನಿದೆ ಇದನ್ನು ಕಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಏನು ಪೈಪಿಂಗ್ ಥ್ರೆಡ್ ಇದೆ ಅದು ನೀಟಾಗಿ ರೊಟೇಟ್ ಆಗುತ್ತೆ. ಆವಾಗ ನಮಗೆ ಶಾರ್ಪ್ ಎಡ್ಜ್ ಬರುತ್ತೆ. ಪೈಪಿಂಗ್ನ ಕೊಡೋದಕ್ಕೆ ಈಸಿನೂ ಆಗ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡಿ, ಎಷ್ಟು ಕರೆಕ್ಟಾಗಿ ತಿರುಕೊಂಡಿದೆ ಬಟ್ಟೆ ಅನ್ನೋದು. ಈಗ ಮತ್ತೆ ಏನು ಲೈನ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೇ ಮತ್ತೆ ಈಗ ಪೈಪಿಂಗ್ನ ಸ್ಟಿಚ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಆದಷ್ಟು ಈ ರೀತಿ ಪೈಪಿಂಗ್ನ ಕೊಡುವಾಗ ಪೈಪಿಂಗ್ ಥ್ರೆಡ್ ಏನಿದೆ ಅದ್ರ ಪಕ್ಕದಲ್ಲೇ ಸ್ಟಿಚ್ ಹಾಕೋದಕ್ಕೆ ಟ್ರೈ ಮಾಡಬೇಕು. ಆವಾಗಲೇ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಪೈಪಿಂಗ್ ಥ್ರೆಡ್ ಏನಿದೆ ಅದ್ರ ಪಕ್ಕದಲ್ಲೇ ನಾವು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ. ನೋಡಿ, ಈಗ ಎಡ್ಜ್ವರೆಗೂ ಸ್ಟಿಚ್ ಹಾಕಿ ಈಗ ದಾರಾನ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥ ಬಟ್ಟೆನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಲೈನಿಂಗಿಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ. ಇನ್ನು ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಬೇಕಾಗತ್ತೆ. ಈಗ ನೋಡಿ, ಮೇನ್ ಕ್ಲಾತ್ನ ತೊಗೊಂಡಿದ್ದೀನಿ, ಅದನ್ನು ಸೀದಾ ಕಡೆನೇ ಇಟ್ಕೊಂಡು ಅದ್ರ ಮೇಲೆ ಈಗ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಆ ಲೈನಿಂಗ್ನ ಈ ರೀತಿ ಉಲ್ಟಾ ಇಡಬೇಕು. ಅಂದರೆ ಪೈಪಿಂಗ್ ಏನು ಕೊಟ್ಟಿದ್ದೀವಿ ಅದು ಒಳಗಡೆಗೆ ಹೋಗೋ ರೀತಿಯಲ್ಲಿ ಇಟ್ಕೊಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ಗುಂಡ್ ಪಿನ್ಸ್ನ ಹಾಕಿ ಇಟ್ಕೋತೀನಿ. ಆವಾಗ ಬಟ್ಟೆ ಜರ್ಗಾಡಲ್ಲ, ಸ್ಟಿಚ್ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಗುಂಡ್ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಈಗೇನು ಸ್ಟಿಚ್ ಮಾಡಿದ್ದೀವಿ ಪೈಪಿಂಗ್ನ ಅದ್ರ ಮೇಲೇ ಈಗ ಮತ್ತೆ ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ. ಅದ್ರ ಮೇಲೆ ಸ್ಟಿಚ್ ಹಾಕಬೇಕಾಗುತ್ತೆ. ಮುಂಚೆನೇ ಹೇಳ್ದಂಗೆ ಶಾರ್ಪ್ ಎಡ್ಜ್ ಬರಬೇಕು ಅಂದರೆ ಆದಷ್ಟು ಎಡ್ಜ್ಗಳಲ್ಲಿ ನಾವು ಏನು ಪೈಪಿಂಗ್ ರೊಟೇಟ್ ಆಗಿರುತ್ತೆ ಅಲ್ಲಿ ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ನ ಹಾಕಬೇಕು. ಆವಾಗೇ ನಮಗೆ ಶಾರ್ಪ್ ಎಡ್ಜ್ ಬರೋವಂಥದ್ದು. ಮತ್ತು ಸೇಮ್ ಏನು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ಬಟ್ಟೆನ ರೊಟೇಟ್ ಮಾಡ್ಕೊಂಡಿದ್ವಿ ಅದೇ ಥರ ಇಲ್ಲಿ ರೊಟೇಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಂಡು ಈಗ ಥ್ರೆಡ್ನ ಕಟ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕಲ್ಲಿ ಏನು ಎಕ್ಸ್ಟ್ರಾ ಕ್ಲಾತ್ ಇದೆ ಅದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಇಂಚು ಬಟ್ಟೆನ ಬಿಟ್ಟು ಮಿಕ್ಕಿರೋವಂಥ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿಕೊಂಡು ತೆಗೆದುಕೊಬಿಡೋದು. ಅದಾದಮೇಲೆ ಈಗ ಈ ರೀತಿ ಎಡ್ಜಲ್ಲಿ ನಾಚ್ನ ಕೊಟ್ಕೊಬೇಕಾಗುತ್ತೆ. ಬಟ್ಟೆ ನೀಟಾಗಿ ರೊಟೇಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ನಾಚ್ನ ಕೊಟ್ಕೊಳ್ಳೋವಂಥದ್ದು. ಕೊಟ್ಕೊಂಡಿದ್ದಾದಮೇಲೆ ಈಗ ಲೈನಿಂಗ್ನ ಈ ಕಡೆ ಅಂದರೆ ಹೊರ್ಗಡೆಗೆ ತಗೊಂಡು ಉಗುರಿಂದ ಜಸ್ಟು ಈ ರೀತಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಬೇಕಿದ್ದರೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ನ ಕೂಡ ಹಾಕೊಬೋದು ಲೈನಿಂಗ್ ಮೇಲೆ. ಬೇಡ ಅಂದರೆ ಈ ರೀತಿ ಜಸ್ಟು
ಉಗುರಲ್ಲಿ ಈ ರೀತಿ ಪ್ರೆಸ್ಸಿಂಗ್ ಕೂಡ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ಇಷ್ಟಾದಮೇಲೆ ಈಗ ಲೈನಿಂಗ್ ಕ್ಲಾತ್ನ ಒಳಗಡೆಗೆ ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಬೇಕು. ಸೆಟ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ಮೇಲ್ಗಡೆಯಿಂದ ಪ್ರೆಸ್ಸಿಂಗ್ ಸ್ಟಿಚ್ನ ಹಾಕೋತಾ ಬರುವಂಥದ್ದು. ನೋಡಿ, ಈ ರೀತಿ ನೀಟಾಗಿ ಲೈನಿಂಗ್ ಕ್ಲಾತ್ನ ಒಳಗಡೆಗೆ ಇಟ್ಕೊಂಡು ಈ ರೀತಿ ಒಂದು 1/4 ಇಂಚು ಗ್ಯಾಪಲ್ಲಿ ಮೇಲ್ಗಡೆಯಿಂದ ಪ್ರೆಸ್ಸಿಂಗ್ ಸ್ಟಿಚ್ನ ಹಾಕೋತಾ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಡ್ಜಲ್ಲಿ ಹಾಕೋದಕ್ಕಿಂತ ಈ ರೀತಿ ಒಂದು 1/4 ಇಂಚ್ ಬಟ್ಟೆನ ಬಿಟ್ಟು ನಾವು ಸ್ಟಿಚಿಂಗ್ನ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗ್ ಕೂಡ ನೀಟಾಗಿ ಬರ್ತಾ ಹೋಗುತ್ತೆ. ಇನ್ನು ಬಾಟಮ್ ಫಿನಿಶ್ ಮಾಡೋದಕ್ಕೆ ಪಟ್ಟಿನ ಕೊಟ್ಟು ಬಾಟಮ್ನ ಫಿನಿಶ್ ಕೂಡ ಮಾಡ್ಕೊಬೋದು. ಈ ರೀತಿ ನೀಟಾಗಿ ಮೇಲ್ಗಡೆಯಿಂದ ಪ್ರೆಸ್ಸಿಂಗ್ ಸ್ಟಿಚ್ನ ಹಾಕ್ಕೊಂಡ್ರೆ ಸ್ಕ್ವೇರ್ ನೆಕ್ಕಿಗೆ ಪೈಪಿಂಗ್ ಕೊಡೋದು ಕೂಡ ಕಂಪ್ಲೀಟಾಗಿ ಮುಗಿಯುತ್ತೆ. ನೋಡಿದ್ರಲ್ಲ, ಇದಿಷ್ಟು ಸ್ಕ್ವೇರ್ ನೆಕ್ಕಿಗೆ ಪೈಪಿಂಗ್ನ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಕೊಡುವಂಥದ್ದು. ಇನ್ವಿಸಿಬಲ್ ಆಗೂ ಇರುತ್ತೆ ಮತ್ತು ಶಾರ್ಪ್ ಎಡ್ಜು ಕೂಡ ಬರುತ್ತೆ. ಈಸಿಯಾಗಿ ಕೂಡ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.